ಬಟ್ ಹೈಡ್ರೇಷನ್ ಆಫ್ ಯುವರ್ ಡಿಸ್ಕ್ ಅಂದ್ರೆ ನೀರಿನ ಅಂಶ ಬೆಸ್ಟ್ ಅದ ನಿಮ್ದು ಒಳಗಡೆ ನೀರು ಚಲೋ ಹಾಂ ಅಂದರೆ ಶಾಕ್ ಅಬ್ಸರ್ಪ್ಷನ್ ಬೆಸ್ಟ್ ಅದ. ಇದರಲ್ಲಿ ನಿಮಗೆ ಈಗ ಸದ್ಯಕ್ಕೆ ನಿಮಗೆ ಏನು ಪ್ರೆಷರ್ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ, ಇದು L2 L3, ದಿಸ್ ಈಸ್ ನಥಿಂಗ್ ಬಟ್ ಓನ್ಲಿ ಬಲ್ಜಿಂಗ್. ಡಿಸ್ಕ್ ಬಲ್ಜ್ ಆಗಿ ಸ್ವಲ್ಪ ಹೊರಗೆ ಬಂದಿರ್ತದೆ ರೀ. ಏನಕ್ಕೆ ಬಲ್ಜಿಂಗ್ ಬಂದಿದೆ ಇದು? ಫ್ರಮ್ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ಏನೇ ನಮ್ದು ಆ್ಯಕ್ಟಿವಿಟಿ ಇರಲಿ, ನಮ್ಮದು ಸಿಟ್ಟಿಂಗ್ ಪೊಸಿಷನ್ ತುಂಬ ಇರುತ್ತೆ ಸಾಹೇಬ್. ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಮತ್ತು ಟ್ರಾವೆಲಿಂಗ್ ಮಾಡ್ತೀರಿ ಕ್ಲಿನಿಕಲ್ಲಿ, ಅದರಲ್ಲಿ ಸ್ವಲ್ಪ ಪ್ರೆಷರ್ ಬಂದು ಬಲ್ಜಿಂಗ್ ಆಗುತ್ತೆ. ಅದು ಇದು ಬಲ್ಜಿಂಗ್ ಏನಿದೆ ಇದು ಟೆಂಪರರಿ ಇರುತ್ತೆ. ಇದು ನಿಮ್ಮದು ಹೈಡ್ರೇಷನ್ ಸರಿಯಾಗಿ ಮೇಂಟೈನ್ ಆಗಿದೆ ಅಲ್ಲ, ವೇರ್ ಆ್ಯಂಡ್ ಟೇರ್ ಆಗಿ ಸ್ವಲ್ಪ ರಿಪೇರೇಟಿವ್ ಪ್ರೊಸೆಸ್ನೂ ಇರ್ತದೆ ಬಾಡಿಯಲ್ಲಿ. ಮುಂಜಾನೆಯಿಂದ ಸಂಜೆ ತನಕ ಏನು ನಾವು ಕೆಲಸ ಮಾಡ್ತೀವಲ್ಲ, ಅಲ್ಲಿ ಸ್ವಲ್ಪ ಬಲ್ಜಿಂಗ್ ಹೆಚ್ಚಿಗಿರುತ್ತೆ. ಮುಂಜಾನೆ ಎದ್ದಿದ ತಕ್ಷಣ ಮತ್ತೆ ಬಲ್ಜಿಂಗ್ ಕಡಿಮೆ ಆಗುತ್ತೆ. ಈ ಥರ ಪ್ರೊಸೆಸ್ ನಡೀತಾನೆ. ದಿಸ್ ಈಸ್ ನೋನ್ ಆಸ್ ಕ್ರೀಪ್, CREEP, ಕ್ರೀಪ್ ಅಂತ ಹೇಳ್ತೇವೆ. ಕ್ರೀಪ್ ನಿಮ್ದು ಎಷ್ಟು ಪ್ರೆಷರ್ ಹಾಕ್ತೀರಿ ಒಳಗಡೆ, ಅದೇ ಪ್ರಕಾರ ನಿಮ್ಮದು ಫೈಬ್ರೋ ಎಲಾಸ್ಟಿಕ್ ಪ್ರಾಪರ್ಟಿ ಏನಿರ್ತದೆ ಡಿಸ್ಕಿಂದ, ಅದ್ರ ಕಡೆಯಿಂದ ಮತ್ತೆ ಮರುಜೀವ ಪಡ್ಕೋತದೆ. ಹಾಂ, ಆಲ್ ಟುಗೆದರ್ ಏನಿದೆ, ನೀವೇನು ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಹಾಕ್ತೀರಿ, ದಿಸ್ ಈಸ್ ಗುಡ್ ಫಾರ್ ಯು. यू नीड टू टर्न योर डेफ ईयर टूवर्ड्स दिस पार्ट. आई मीन बुरी तरह से इसको आपने इग्नोर करना है. ये चीज़ 2 to 3, 3 to 4, L2 L3, L3 L4, ये वाला L3 L4 थोड़ा बल्जिंग है, दूसरा क्या भी नहीं है. डिस्क प्रोट्रूजन